ಹಲೋ ಹಾಯ್ ನಮಸ್ಕಾರ. ನಾನು ದಿನೇಶ್ ಕುಮಾರ್. ಕೆಲವೊಂದು ಸತಿ ಜಿಮೇಲ್ ರಿಕವರಿ ಮಾಡೋದು ತುಂಬ ಕಷ್ಟ. ಅಂದರೆ ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೆ, ಅಲ್ಲಿ ಅದು ಕಾರಣಾಂತರಗಳಿಂದ ಫೋನ್ ಕಳೆದೋಯ್ತು. ಆ ಜಿಮೇಲ್ ರಿಕವರಿ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ಯಾವ ರೀತಿ ಆ ಚಾನಲನ್ನು ರಿಕವರಿ ಮಾಡೋದು ಅಂತಲೂ ತುಂಬ ಕಷ್ಟ ಆಗ್ತಾಯಿದೆ. ಪ್ಲೀಸ್ ಯಾರಾದರೂ ಗೊತ್ತಿರೋ ಅಂಥವ್ರಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ಯಾವ ರೀತಿ ಜಿಮೇಲ್ ರಿಕವರಿ ಮಾಡ್ಬೋದು. ಆ ಯೂಟ್ಯೂಬ್ ಚಾನಲ್ಲು ತುಂಬ ಚೆನ್ನಾಗಿತ್ತು, ಮತ್ತು ಅಷ್ಟು ಕ್ರಿಯೇಟ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಹಾಗೆ ಆರ್ಗ್ಯಾನಿಕ್ ಬಗ್ಗೆ ಹೇಳಬೇಕು ಅಂದರೆ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಎಂಟರ್ಪ್ರೈಸಸ್ ಅಂತ ಯೂಟ್ಯೂಬ್ ಚಾನಲ್ ಹೆಸರು. ಅದು ಸ್ವಲ್ಪ ಅದೇ ಮೇಲ್ ಐ ಡಿ ಲಾಗಿನ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಅದು ರಿಕವರಿ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಈ ತುಂಬ ವೀಡಿಯೋಗಳು ಮಾಡಬೇಕು ಅನಿಸುತ್ತೆ, ಆದರೆ ಇಲ್ಲಿ ಆಪ್ಷನ್ ಇಲ್ಲ. ನಾನು ಆರ್ಗ್ಯಾನಿಕ್ ಬೆಳೆಗಾರರಲ್ಲಿ ಹೇಳೋದೇನೆಂದರೆ, ಈಗ ನಾನು ಮುಂಚೆ ಕೇಳಿದ್ದೆ, ಆದರೆ ತುಂಬ ನೋಡಿ, ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕಾದ್ರೆ ಆ ಬೇಸಿಗೆನಲ್ಲಿ ನೀರಾವರಿ ಸೌಲಭ್ಯ ಇಲ್ಲ ಅಂದಾಗ, ಮಳೆ ಆಶ್ರಿತ ಬೆಳೆಯಲ್ಲಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದಾಗ ಗಿಡಗಳ ಗಡ್ಡೆಯಲ್ಲಿ ಮಲ್ಚಿಂಗ್ ಮಾಡ್ತೀವಿ. ಈ ರೀತಿ ಅಂದರೆ ಗೆಡ್ಡೆಗೆ ಈ ರೀತಿ ಮಲ್ಚಿಂಗ್ ಮಾಡ್ತೀವಿ. ಏನು ಸಿಗುತ್ತೆ ಅದನ್ನು ಗೆಡ್ಡೆಗೆ ಹಾಕಿ ಮಲ್ಚಿಂಗ್ ಮಾಡ್ತೀವಿ. ಆ ಮಲ್ಚಿಂಗ್ ಮಾಡಿದಾಗ ಏನಾಗುತ್ತೆ, ಆ ಒಣಗಿರೋಂಥ ತರಗುಗಳು, ಅಂದರೆ ನೀರಾವರಿ ಫೆಸಿಲಿಟಿ ಇಲ್ಲದೆ ಹೋದಾಗ ಹೇಳಿದ್ದು ನೋಡಿ, ಆಕಸ್ಮಿಕವಾಗಿ ಬೆಂಕಿ ಹಚ್ಕೊಂಡು ಎಷ್ಟು ಎಲ್ಲ ಹುರಿದೋಗ್ಬಿಟ್ಟಿದೆ. ಅಂದರೆ ಏನು ಗಿಡಗಳು, ತೆಂಗಿನ ಗಿಡ ಸುಮಾರು ಗಿಡಗಳು ಇದ್ದು ಎಲ್ಲ ಹುರಿದೋಗ್ಬಿಡ್ತು. ಅದು ಒಂದು ತುಂಬ ಸಮಸ್ಯೆ. ಅಂದರೆ ಯಾರೋ ಬೆಂಕಿ ಹಚ್ಚಿದಾಗ ಅಥವಾ ಆದಾಗ ನಾವು ಒಣಗಿರೋ ಪ್ರದೇಶದಲ್ಲಿ ಈ ಮಲ್ಚಿಂಗು ಇದೆಲ್ಲ ಸಾವಯವ ಅಂಶಗಳು ಜಾಸ್ತಿ ಇದ್ದಾಗ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಓಕೆ ಸ್ನೇಹಿತರೆ, ನಾನು ಸ್ವಲ್ಪ ಆರ್ಗ್ಯಾನಿಕ್ ಬಗ್ಗೆ ತುಂಬ ಮಾತಾಡಬೇಕು ಅನಿಸುತ್ತೆ, ಆದರೆ ಇಲ್ಲಿ ಕೆಲವೊಂದು ಸಿಚುವೇಶನ್ಗಳಲ್ಲಿ ಆ ವಿಷಯನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದೇ ತುಂಬ ಕಷ್ಟ ಆಗುತ್ತೆ. ಇವಾಗ ಆರ್ಗ್ಯಾನಿಕ್ ಫುಡ್ಸ್ ಬಗ್ಗೆ ಹೇಳಬೇಕು ಅಂದಾಗ, ನಾರ್ಮಲ್ ಫುಡ್ಡು ಅದೇ ಥರ ಇರುತ್ತೆ ಅಂತ ಹೇಳ್ತಾರೆ, ಆದರೆ ಈಗ ನಾವು ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಬೇರೆ ಪದಾರ್ಥಗಳನ್ನು ಯೂಸ್ ಮಾಡಿದಾಗ ಯಾವ ರೀತಿ ಇದಾಗುತ್ತೆ ಅಂತ. ನೋಡಿ, ಇಲ್ಲಿ ಎಷ್ಟು ಎಲ್ಲ ಹುರಿದೋಗ್ಬಿಟ್ಟಿದೆ, ತುಂಬ ಸಸಿಗಳು ಹುರಿದೋಗಿದೆ. ನೋಡಿ, ಈ ರೀತಿ ತುಂಬ ಎಲ್ಲ ಈ ಮಲ್ಚಿಂಗ್ ಈ ಥರ ಮಾಡಿರ್ತೀವಲ್ಲ, ಅದು ಒಣಗಿರುತ್ತೆ. ಅದಕ್ಕೆ ಯಾವುದಾದ್ರೂ ಆಕಸ್ಮಿಕವಾಗಿ ಬೆಂಕಿ ಹಚ್ಚಿದಾಗ, ಬೆಂಕಿ ತಗುಲಿದಾಗ ತುಂಬ ಗಿಡಗಳಿಗೆ ತೊಂದರೆ ಆಗುತ್ತೆ. ನೀರಾವರಿ ಸೌಲಭ್ಯ ಮಾಡಬೇಕು ಅಂದರೆ ತುಂಬ ಕಷ್ಟ. ನಾವು ಏನು ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಳೆಯಾಶ್ರಿತದಲ್ಲಿ ಬೆಳೀತಾ ಇರೋದ್ರಿಂದ ಈ ಸಮಸ್ಯೆ ಉದ್ಭವ ಆಯಿತು. ನೋಡಿ, ಇಲ್ಲಿ ಯಾವ ರೀತಿ ಗಿಡಗಳು ಇರುತ್ತೆ ಅದನ್ನು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವೀಡಿಯೋದೊಂದಿಗೆ ಭೇಟಿ ಆಗೋಣ. ನಮಸ್ಕಾರ.